NMMS ಪರೀಕ್ಷೆ 2022-23ರಲ್ಲಿ ಎರಡನೇ ಪತ್ರಿಕೆ ಸ್ಯಾಟ್ ಇರ್ತದೆ. ಸ್ಯಾಟಲ್ಲಿನೂ ಕೂಡ ಸಮಾಜ ವಿಜ್ಞಾನವನ್ನು ನೋಡ್ಕೊಂಡು ಹೋಗಲೇಬೇಕಾಗ್ತದೆ. ಯಾಕಂದ್ರೆ ಆ ಸಮಾಜ ವಿಜ್ಞಾನದಿಂದನೂ ಕೂಡ 35 ಪ್ರಶ್ನೆಗಳು ಬರ್ತಾವೆ. ಇವತ್ತು ಅರ್ಥಶಾಸ್ತ್ರ ವಿಭಾಗದ ಮೊದಲ ಪಾಠ ಮತ್ತು ಪಠ್ಯಪುಸ್ತಕದ 14ನೇ ಪಾಠ ಅರ್ಥಶಾಸ್ತ್ರದ ಅರ್ಥ ಮತ್ತು ಮಹತ್ವ ಅಂತಕ್ಕಂಥ ಪಾಠದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು 18 ಕ್ವಶನ್ಸ್ಗಳನ್ನು ಏನು ಮಾಡಿದ್ದೀವಿ ಈ ವಿಡಿಯೋದಲ್ಲಿ ತಂದಿದ್ದೀವಿ. ಒಂದೇ ಪಾರ್ಟಲ್ಲಿರ್ತಕ್ಕಂಥ ವಿಡಿಯೋ ಇದೆ. ಅರ್ಥಶಾಸ್ತ್ರ ವಿಭಾಗದಿಂದ 3 ರಿಂದ 4 ಪ್ರಶ್ನೆಗಳು ಖಂಡಿತವಾಗಿ ಕೇಳ್ತಾರೆ. ಸೊ ಹಿಂದಿನ ವಿಡಿಯೋ ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ಲೇಲಿಸ್ಟ್ ಲಿಂಕ್ ಸಿಗ್ತದೆ. NMMS ಪರೀಕ್ಷೆ 22-23 ಸಮಾಜ ವಿಜ್ಞಾನ ಅನ್ನೋದನ್ನು ಒತ್ತಿ ನೋಡ್ಬೋದು. ಸೊ ವಿಡಿಯೋಗಳನ್ನು ಲೈಕ್ ಮಾಡಿ, ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಶೇರ್ಗಳನ್ನು ಮಾಡಲು ಮರೆಯದಿರಿ. ನೀವು ಫಸ್ಟ್ ಟೈಮ್ ವಿಡಿಯೋವನ್ನು ವಾಚ್ ಮಾಡ್ತಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ ಇದೇ ರೀತಿಯಾಗಿರ್ತಕ್ಕಂಥ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ನೀವುಗಳು ಫಸ್ಟ್ ಆಗಿ ಪಡಿತೀರಿ. ನಾವು ಹಿಂದಿ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದಲ್ಲಿ ಕಲಿಕಾ ಚೇತರಿಕೆ ವಿಡಿಯೋಗಳನ್ನು ಹಾಕ್ತಿದ್ದೀವಿ. ಹಿಂದಿ ಸಮಾಜ ವಿಜ್ಞಾನದಲ್ಲಿ ರಾಜ್ಯ ಪಠ್ಯಪುಸ್ತಕಗಳ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ಸಹಿತ ಹಾಕ್ತಾ ಇದ್ದೀವಿ. NMMS ವಿಷಯದ ವಿಜ್ಞಾನದ ವಿಡಿಯೋಗಳನ್ನು ಸಹಿತ ತಪ್ಪದೆ ನೋಡಿ ಅಂತ ಹೇಳ್ತಾ, ನಿಮ್ಮ FASC ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ಸ್ಗಳನ್ನು ಸಹಿತ ಹಾಕಿದ್ದೀವಿ. ಸೊ ಏನಾದರೂ ಅನಿಸಿದರೆ ಕಮೆಂಟಲ್ಲಿ ಪಿನ್ನನ್ನು ಸಹಿತ ಮಾಡಲು ಮರೆಯದಿರಿ. ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ, ನಮ್ಮದೇ ಚಾನಲ್ದ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ, ಸ್ಟಡಿ ವಿತ್ ಪರಶುರಾಮ್ ಅಂತ. ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದೀನಿ. ಅದಕ್ಕೂ ಕೂಡ ತಾವೆಲ್ಲರೂ ಕೂಡ ಬಂದು ಜಾಯ್ನ್ ಆಗಿ. ಮೇಲೆ ಐಕಾರ್ಡಲ್ಲಿ ಸಹಿತ ಪ್ಲೇಲಿಸ್ಟ್ ಲಿಂಕನ್ನು ಸಜೆಸ್ಟ್ ಮಾಡ್ತಾ ಇದ್ದೀವಿ. ಅದನ್ನು ಕೂಡ ಒತ್ತಿದ್ರೆ ಹಿಂದಿನ ಎಲ್ಲ ವಿಡಿಯೋಗಳನ್ನು ಸಹಿತ ತಾವೇನು ಮಾಡ್ಬೋದಪ್ಪ ಅಂದರೆ ನೋಡ್ಬೋದು. ಫಸ್ಟ್ ಕ್ವಶನ್ ಇತ್ತು ಈ 14ನೇ ಪಾಠದಲ್ಲಿ, ಅನುಭೋಗಿಗಳು ಎಂದರೆ ಏನು? ನಮ್ಮ ಸುತ್ತಮುತ್ತಲಿನ ಎಲ್ಲ ಜನರು ವಿವಿಧ ಬಗೆಯ ಸರಕು ಮತ್ತು ಸೇವೆಗಳನ್ನು ಬಳಸೋದಕ್ಕೆ ನಾವು ಅನುಭೋಗಿಗಳು ಅಂತ ಕರಿತೀವಿ. ಯಾಕಂದ್ರೆ ಎಷ್ಟು ನೆರೆಹೊರೆಯ ಜನರು ನಮ್ಮ ಜೊತೆ ವಾಸಿಸ್ತಾರಲ್ಲ, ಅವರು ಏನು ಮಾಡ್ತಾರಪ್ಪ ಅಂದ್ರೆ ಭಾಳಷ್ಟು ರೀತಿಯಾಗಿರ್ತಕ್ಕಂಥ ಸರಕು ಮತ್ತು ಸೇವೆಗಳನ್ನು ಬಳಸ್ತಾರೆ. ಸೊ ಅವರಿಗೆ ಏನಂತ ಕರೀತಾರೆ? ಅನುಭೋಗಿಗಳು ಅಂತ ಕರೀತಾರೆ. ಮಾರಾಟಗಾರರು ಅಂದರೆ ಯಾರು? ಅನುಭೋಗಿಗಳಿಗೆ ಬೇಕಾದ ಸರಕುಗಳನ್ನು ಉತ್ಪಾದಕರಿಂದ ಪಡೆದು ಮಾರಾಟ ಮಾಡ್ತಾರಲ್ಲ, ಅವರಿಗೆ ಮಾರಾಟಗಾರರು ಅಂತ ಕರಿತೀವಿ. ಯಾಕಂದ್ರೆ ಅನುಭೋಗಿಗಳಿಗೆ ಸರಕುಗಳು ಬೇಕಾಗಿರ್ತಾವ, ಅದನ್ನು ಇವ್ರು ಏನು ಮಾಡ್ತಾರಪ್ಪ ಅಂದ್ರೆ ಉತ್ಪಾದಕರಿಂದ ಪಡಿತಾರೆ ಮತ್ತು ಮಾರಾಟವನ್ನು ಮಾಡ್ತಾರೆ. ಸೊ ಇವರೇ ಯಾರಾಗ್ತಾರೆ? ಮಾರಾಟಗಾರರು ಅಂತ ಆಗ್ತಾರೆ. ಉತ್ಪಾದಕರು ಅಂದರೆ ಯಾರು? ಕಾರ್ಖಾನೆಗಳ ಮಾಲೀಕರು, ನಾನಾ ಬಗೆಯ ಸರಕುಗಳನ್ನು ತಯಾರಿಸುವರು. ಓಕೆ, ಸೊ ಕಾರ್ಖಾನೆಗಳ ಮಾಲೀಕರಾಗಿರ್ಬೋದು. ಆಮೇಲೆ ಅಲ್ಲಿ ನಾನಾ ಬಗೆಯ ಸರಕುಗಳನ್ನು ತಯಾರಿಸ್ತಾರಲ್ಲ, ಅವರನ್ನೇ ಉತ್ಪಾದಕರು, ಪ್ರೊಡ್ಯೂಸರ್ ಅಂತ ಕರೀತಾರೆ. ಶ್ರಮಿಕರು ಅಂದರೆ ಯಾರು? ನಾನಾ ಬಗೆಯ ಉದ್ಯೋಗಗಳಲ್ಲಿ ಜನರು ಕೂಲಿಗಾಗಿ ದುಡಿತಕ್ಕಂಥ ಏನಂತ ಕರೀತಾರೆ? ಶ್ರಮಿಕರು ಅಂತ ಕರೀತಾರೆ. ಶ್ರಮಿಕರು ಅಂದರೆ ಕಾರ್ಮಿಕರು ಅಂತಲೇ ಹೇಳ್ಬೋದು. ಇವ್ರು ಏನು ಮಾಡ್ತಾರಪ್ಪ ಅಂದ್ರೆ ದಿನನಿತ್ಯದ ಕೂಲಿಗಾಗಿ ವಿವಿಧ ಬಗೆಯ ಒಂದು ಉದ್ಯೋಗಗಳನ್ನು ಮಾಡಲಿಕ್ಕೆ ಉತ್ಪಾದಕರ ಬಳಿನೇ ಇರ್ತಾರೆ. ಸೇವಾ ಪೂರೈಕೆದಾರರು ಅಂದರೆ ಯಾರು? ಹಣ ಪಡೆದು ವಿವಿಧ ರೀತಿಯ ಸೇವೆಗಳನ್ನು ಒದಗಿಸ್ತಾರಲ್ಲ, ಅವರಿಗೆ ಏನಂತ ಕರೀತಾರಪ್ಪ ಅಂತಂದರೆ ಸೇವಾ ಪೂರೈಕೆದಾರರು ಅಂತ ಕರೀತಾರೆ. ಸೇವೆಗಳನ್ನು ಕೊಡಬೇಕಾಗ್ತದ, ಆ ಸೇವೆಗಳನ್ನು ಕೊಡೋ ಸಲುವಾಗಿನೇ ಇವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಹಣವನ್ನು ಪಡಿತಾರ. ಹಣ ಪಡೆದ ನಂತರ ಏನು ಮಾಡ್ತಾರಪ್ಪ ಅಂದ್ರೆ ಸೇವೆಗಳನ್ನು ಜನಸಾಮಾನ್ಯರಿಗೆ ಒದಗಿಸ್ತಾರೆ ಅಂತಕ್ಕಂಥದ್ದು ಈ ಪ್ರಶ್ನೆಯ ಉತ್ತರ ಇತ್ತು. ಇನ್ನು ನೋಡೋಣ ಮುಂದಿನ ಪ್ರಶ್ನೆ ಸಂಖ್ಯೆ 6. ಅರ್ಥಶಾಸ್ತ್ರ ಅಂದರೆ ಏನು? ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಇಲ್ಲಿಂದ ಕ್ವಶನ್ಸ್ಗಳು ಬರ್ತಕ್ಕಂಥ ಚಾನ್ಸಸ್ ಇದ್ದಾವೆ. ಒಂದು ಕ್ವಶನ್ ಆದರೂ ಡೆಫಿನೆಟ್ ಆಗಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಮಾನವನ ದಿನನಿತ್ಯದ ಆರ್ಥಿಕ ಚಟುವಟಿಕೆಗಳನ್ನು ಕುರಿತು ಅಧ್ಯಯನ ಮಾಡ್ತಕ್ಕಂಥ ಒಂದು ಶಾಸ್ತ್ರವನ್ನು ಏನಂತ ಕರಿತೀವಿ? ಅರ್ಥಶಾಸ್ತ್ರ ಅಂತ ಕರಿತೀವಿ. ಅಂದರೆ ಸೊ ಮನುಷ್ಯ ಏನು ಪ್ರತಿನಿತ್ಯದ ಚಟುವಟಿಕೆಗಳಲ್ಲಿ, ವಿಶೇಷವಾಗಿ ಆರ್ಥಿಕ ಚಟುವಟಿಕೆಗಳಲ್ಲಿ ಭಾಗವನ್ನು ವಹಿಸ್ತಾನೆ. ಆ ಆರ್ಥಿಕ ಚಟುವಟಿಕೆಗಳನ್ನೇ ನಾವು ಏನಂತ ಕರಿತೀವಿ ವಿದ್ಯಾರ್ಥಿಗಳೇ? ಅರ್ಥಶಾಸ್ತ್ರ. ಅದನ್ನು ಅಧ್ಯಯನ ಮಾಡ್ತಕ್ಕಂಥ ಒಂದು ಸಮಾಜ ವಿಜ್ಞಾನದ ಭಾಗ. ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಕೌಟಿಲ್ಯ ಬರೆದ ಗ್ರಂಥ ಯಾವುದು? ಕೌಟಿಲ್ಯ ಒಂದು ಗ್ರಂಥ ಬರೆದಿದ್ದ. ಆ ಗ್ರಂಥದ ಹೆಸರು ಏನಪ್ಪ ಅಂತಂದ್ರೆ ಅರ್ಥಶಾಸ್ತ್ರ ಅಂತ ಕರಿತೀವಿ. ಈ ಕೌಟಿಲ್ಯ ಬರೆದಿರ್ತಕ್ಕಂಥ ಅರ್ಥಶಾಸ್ತ್ರ ಗ್ರಂಥ ಏನದ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಇಂಪಾರ್ಟೆಂಟ್ ಅದ. ಯಾಕಂದ್ರೆ ಅದ್ರ ಬಗ್ಗೆ ಹೇಳೋದಿಲ್ಲ, ಯಾಕಂದ್ರೆ ಮುಂದೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆನೂ ಕೂಡ ಇದೆ. ಕೌಟಿಲ್ಯ ಯಾರ ಕಾಲದಲ್ಲಿದ್ದ? ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಮೌರ್ಯರು. ಸೊ ಮೌರ್ಯರು ಇದ್ರಲ್ಲ, ಸೊ ಮೌರ್ಯರ ಒಂದು ಸಮಯದಲ್ಲಿ ಕೌಟಿಲ್ಯ ಇದ್ದ ಅಂತಕ್ಕಂಥದ್ದು. ಕೌಟಿಲ್ಯನ ಅರ್ಥಶಾಸ್ತ್ರದ ಗ್ರಂಥದಲ್ಲಿ ಏನಿದೆ? ಸೊ ಅದಕ್ಕೆ ನಾನು ಫಸ್ಟ್ಗೆ ಇದ್ರದ ಆನ್ಸರ್ಸ್ಗಳನ್ನ ಹೇಳಿರಲಿಲ್ಲ. ವಿದ್ಯಾರ್ಥಿಗಳೇ, ಕೌಟಿಲ್ಯ ಬರೆದಿರ್ತಕ್ಕಂಥ ಅರ್ಥಶಾಸ್ತ್ರ ಗ್ರಂಥದಲ್ಲಿ ಏನದಪ್ಪ ಅಂದ್ರೆ ಒಂದು 3 ವಿಷಯಗಳನ್ನು ನಾವೇನು ಮಾಡ್ತೀವಿ ನೋಡ್ತೀವಿ. ರಾಜ್ಯಾಡಳಿತದ ಬಗ್ಗೆ ವಿವರಣೆ ಅದ, ಹಣಕಾಸಿನ ನಿರ್ವಹಣೆ ಬಗ್ಗೆ ವಿವರಣೆ ಅದ, ಸಾರ್ವಜನಿಕ ಅರ್ಥವ್ಯವಸ್ಥೆ ಬಗ್ಗೆ ಏನು ಮಾಡಿದಪ್ಪ ಅಂದ್ರೆ ಕೌಟಿಲ್ಯ ಅವಾಗೇನೆ ಏನು ಮಾಡಿದ್ದಾನೆ? ಸವಿವರವಾಗಿ ತನ್ನ ಗ್ರಂಥ ಅರ್ಥಶಾಸ್ತ್ರದಲ್ಲಿ ಬರೆದಿದ್ದ. ಕೌಟಿಲ್ಯನಿಗೆ ಚಾಣಕ್ಯ ಅಂತಲೂ ಕೂಡ ಕರೀತಾರೆ.
ಎಕನಾಮಿಕ್ಸ್ ಎಂಬ ಪದ ಯಾವ ಭಾಷೆ ಪದದಿಂದ ಬಂದಿದೆ? ಸ್ವಲ್ಪ ನೆನಪಿಟ್ಕೊಡ್ರಿ, ಯಾಕಂದ್ರೆ ಗ್ರೀಕ್ ಮತ್ತು ಲ್ಯಾಟಿನಲ್ಲಿ ಕನ್ಫ್ಯೂಸ್ ಆಗ್ತಾವ. ಬಟ್ ಇದು ಗ್ರೀಕ್ ಭಾಷೆಯ ಪದದಿಂದ ಬಂದಿರತಕ್ಕಂಥದ್ದು. ಯಾವುದಪ್ಪ ಅಂದ್ರೆ ಎಕನಾಮಿಕ್ಸ್. ಅರ್ಥಶಾಸ್ತ್ರದ ಪಿತಾಮಹ ಯಾರು? ಆಡಮ್ ಸ್ಮಿತ್. ಸೊ ನೆನಪಿಟ್ಕೊಡ್ರಿ, ವೆರಿ ಇಂಪಾರ್ಟೆಂಟ್ ಅದ. ಇಲ್ಲಿಂಥ ಕ್ವಶನ್ಸ್ಗಳು ಬಂದೇ ಬರ್ತಾವ. ಅರ್ಥಶಾಸ್ತ್ರದ ಪಿತಾಮಹ ಯಾರಪ್ಪ ಅಂದ್ರೆ ಆಡಮ್ ಸ್ಮಿತ್ ಅಂತ ಕರಿತೀವಿ. ಎಕನಾಮಿಕ್ಸ್ ಪದ ಯಾವ ಯಾವ ಪದಗಳಿಂದ ಉತ್ಪತ್ತಿ ಆಗದ? ಓಕೋಸ್ ಮತ್ತು ನೋಮೋಸ್. ನೆನಪಿಟ್ಕೊಡ್ರಿ. ಸೊ ಗ್ರೀಕ್ ಭಾಷೆಯ ಓಕೋಸ್ ಮತ್ತು ನೋಮೋಸ್ಗಳಿಂದ ಏನಾಗದ? ಎಕನಾಮಿಕ್ಸ್ ಅಂತಕ್ಕಂಥ ಪದ ಹುಟ್ಟಿಕೊಂಡದ. ಎಲ್ಲ ಆರ್ಥಿಕ ಚಟುವಟಿಕೆಗಳ ಮೂಲ ಯಾವುದು? ಬಯಕೆ. ಎಸ್, ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದ್ರೆ ನಾವೆಷ್ಟೋ ಆರ್ಥಿಕ ಚಟುವಟಿಕೆಗಳನ್ನು ನೋಡ್ತೀವಿ ವಿದ್ಯಾರ್ಥಿಗಳೇ, ಬಟ್ ಆ ಆರ್ಥಿಕ ಚಟುವಟಿಕೆಗಳಿಗೆ ಮೂಲ ಯಾವುದಪ್ಪ ಅಂತಂದ್ರೆ ಮಾನವನ ಬಯಕೆಗಳೇ ಅಂತ ಕರಿತೀವಿ. ಬಯಕೆಗಳು ಇರೋದ್ರಿಂದ ಆರ್ಥಿಕ ಚಟುವಟಿಕೆಗಳು ಉತ್ಪನ್ನ ಆಗ್ತಾವ. ಉತ್ಪಾದಕ ಚಟುವಟಿಕೆಗಳು ಅಂದ್ರೆ ಏನು? ಸರಕು ಸೇವೆಗಳನ್ನು ಉತ್ಪಾದಿಸಲು ಕೈಗೊಳ್ಳಲಾಗ್ತಕ್ಕಂಥ ಚಟುವಟಿಕೆಗಳನ್ನ ಏನಂತ ಕರಿತೀವಿ ವಿದ್ಯಾರ್ಥಿಗಳೇ? ಉತ್ಪಾದಕ ಚಟುವಟಿಕೆಗಳು ಅಂತ ಏನ್ ಮಾಡ್ತೀವಿ? ಕರಿತೀವಿ. 15ನೇ ಪ್ರಶ್ನೆ, ಅನುಭೋಗಿ ಚಟುವಟಿಕೆಗಳು ಅಂದ್ರೆ ಏನು? ಸರಕು ಮತ್ತು ಸೇವೆಗಳನ್ನ ಉತ್ಪಾದಿಸ್ತಕ್ಕಂಥ ಚಟುವಟಿಕೆಗಳೇ ಅನುಭೋಗಿ ಚಟುವಟಿಕೆಗಳು ಆಗಿದ್ದಾವೆ. ಆರ್ಥಿಕ ಚಟುವಟಿಕೆಗಳು ಅಂದ್ರೆ ಏನು? ಎಸ್, ಮಾನವನು ಹಣವನ್ನ ಹಾಗೂ ಸಂಪತ್ತನ್ನ ಗಳಿಸಲು ಆ ಮೂಲಕ ತನ್ನ ಬಯಕೆಗಳನ್ನು ತೃಪ್ತಿಪಡಿಸಿಕೊಳ್ಳಲು ಮಾಡ್ತಕ್ಕಂಥ ಚಟುವಟಿಕೆಗಳನ್ನೇ ಆರ್ಥಿಕ ಚಟುವಟಿಕೆಗಳು ಅಂತ ಕರಿತೀವಿ. ಆರ್ಥಿಕ ಚಟುವಟಿಕೆಗಳ ಮುಖ್ಯ ಉದ್ದೇಶ ಏನು? ಮಾನವನ ಬಯಕೆಯನ್ನ ತೃಪ್ತಿಪಡಿಸುವುದು. ಇದು ಸ್ವಲ್ಪ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಇಲ್ಲಿಂದ ಕ್ವಶನ್ಸ್ಗಳು ಬಂದೇ ಬರ್ತದ. ಯಾಕಂದ್ರೆ ಮಾನವನ ಬಯಕೆಯನ್ನು ತೃಪ್ತಿ ಮಾಡೋದೇ ಆರ್ಥಿಕ ಚಟುವಟಿಕೆಗಳ ಮೂಲ ಉದ್ದೇಶ ಅಂತ ಹೇಳ್ತಾ ವಿಡಿಯೋದ ಕಡೆಯ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ವಿಡಿಯೋಗಳನ್ನ ತಾವುಗಳು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಲು ಮರಿಬಾರ್ದು. ಯಾಕಂದ್ರೆ ಸೊ ನಾವು ಹಾಕ್ತಕ್ಕಂಥ ವಿಡಿಯೋಗಳ ಒಂದು ಬೆನಿಫಿಟ್ ಅನ್ನ ಸಿಗಬೇಕಾದ್ರೆ ನಮಗೆ ಏನಾಗಬೇಕಂತಂದ್ರೆ ಸೊ ನಮಗೆ ವ್ಯೂಸ್ಗಳು ಮತ್ತು ಶೇರ್ಗಳನ್ನು ಸ್ವಲ್ಪ ನಮ್ಗೆ ಏನಾಗ್ತೀವಿ, ನಾವು ಎಕ್ಸ್ಪೆಕ್ಟ್ಗಳನ್ನು ಮಾಡ್ತೀವಿ. ಯಾಕಂದ್ರೆ ಎಷ್ಟು ವ್ಯೂಸ್ಗಳು ಬರ್ತವೆ, ಎಷ್ಟು ಶೇರ್ಗಳಾಗ್ತಾವ, ಅಷ್ಟು ನಮಗೆ ಏನಾಗ್ತದಪ್ಪ ಅಂದ್ರೆ ಮೋಟಿವೇಶನ್ ಸಿಗ್ತದ. ಇನ್ನಷ್ಟು ಹೊಸ ಹೊಸ ವಿಡಿಯೋಗಳನ್ನು ಮಾಡಬೇಕು. ಸೊ ವಿಡಿಯೋಗಳನ್ನು ಡೆಡಿಕೇಶನ್ ಮಾಡ್ಬೇಕಂತಕ್ಕಂಥ ಮನೋಭಾವನೆ ನಮ್ಮಲ್ಲಿ ಹುಟ್ಕೊಳ್ತದ. ಸೊ ಆ ಕಾರಣಕ್ಕಾಗಿ ನಾನು ಹೇಳೋದಂದ್ರೆ ದಯಮಾಡಿ ನಾವು ಹಾಕ್ತಕ್ಕಂಥ ವಿಡಿಯೋಗಳನ್ನು ಒಂದು ಲೈಕ್ ಬಟನನ್ನು ಒತ್ತಿದ್ರೆ ಸಾಕು, ಒಂದು ಶೇರ್, ಒಂದು ಸಬ್ಸ್ಕ್ರೈಬ್, ಅವೇ ನಮಗೆ ಏನಾಗ್ತಾವಪ್ಪ ಅಂದ್ರೆ ಬಹಳಷ್ಟು ಮೋಟಿವೇಶನ್ಸ್ಗಳನ್ನು ಕೊಡ್ತಾವ ಅಂತ ಹೇಳ್ತಾ ಎಸ್ ವಿದ್ಯಾರ್ಥಿಗಳೇ, ವಿಡಿಯೋದ ಕಡೆಯ ಪ್ರಶ್ನೆ ಹಾಗೂ 18ನೇ ಪ್ರಶ್ನೆ ಇತ್ತು, ಹೀಗಿದೆ. ಮಾನವನ ಆರ್ಥಿಕ ಚಟುವಟಿಕೆಗಳನ್ನು ಎಷ್ಟು ಗುಂಪುಗಳಲ್ಲಿ ವರ್ಗೀಕರಿಸಿದ್ದಾರೆ? ಅವು ಯಾವುವು? ಸೊ ಮಾನವನ ಆರ್ಥಿಕ ಚಟುವಟಿಕೆಗಳನ್ನು 4 ಗುಂಪುಗಳಲ್ಲಿ ವರ್ಗೀಕರಿಸ್ತಾರೆ. ಉತ್ಪಾದಕ ಚಟುವಟಿಕೆಗಳು, ಅನುಭೋಗಿ ಚಟುವಟಿಕೆಗಳು, ವಿನಿಮಯ ಚಟುವಟಿಕೆಗಳು ಮತ್ತು ವಿತರಣಾ ಚಟುವಟಿಕೆಗಳು ಅಂತ 4 ಭಾಗಗಳಿದಾವೆ. ಸೊ ಇದನ್ನ ಸ್ವಲ್ಪ ನೋಡ್ಕೊಡ್ರಿ. ಇಲ್ಲಿಗೆ 14ನೇ ಪಾಠ ಮುಗೀತು. ಯಾಕಂದ್ರೆ ನಾವು ಸ್ವಲ್ಪ ಸ್ಪೀಡಪ್ ಮಾಡಬೇಕು. ಯಾಕಂದ್ರೆ 8 ಜನವರಿಗೆ ಎಕ್ಸಾಮಿನೇಷನ್ಸ್ ಇರೋದ್ರಿಂದ ಸೊ ಎಲ್ಲ ಪಾಠಗಳನ್ನು ಕೂಡ ನಾವು ಏನು ಮಾಡಬೇಕಾಗದ, ಅಪ್ಲೋಡ್ ಮಾಡಬೇಕಾಗದ. ನೆಕ್ಸ್ಟ್ ಒಂದು ಪಾರ್ಟ್ ಬಿಸ್ನೆಸ್ ಸ್ಟಡಿಯಲ್ಲಿ ಹಾಕಿದ್ರೆ ಫಸ್ಟ್ ಪಾರ್ಟ್ ಮುಗೀತದ. ಸೆಕೆಂಡ್ ಪಾರ್ಟಲ್ಲಿ ಬೇಗನೆ ವಿಡಿಯೋವನ್ನು ಕೊಡ್ತೀವಿ ಅಂತ ಹೇಳ್ತಾ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್.